ಟಿ ವಿ ಚಾನಲ್ನಲ್ಲಿ ಇದ್ರಿ ಅಂತ ಹೇಳಿದ್ರು. ಸಣ್ಣ ಮಕ್ಳು ತಗೊಂಡ ಇದ್ದೀವಿ ನಾವು. ಇಷ್ಟು ದಿವಸ ಇಲ್ಲೇ ಇದ್ದೀವಿ. ಯಾರು ಬಂದು ನೋಡಕತ್ತಿಲ್ಲ ನಮಗೆ. ನಾವು ಎಲ್ಲಿಗೆ ಹೋಗ್ಲಿ? ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಾವಣಗೆರೆಯಲ್ಲಿದ್ದೀವಿ. ದಾವಣಗೆರೆ ಸಿಟಿಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗದಲ್ಲಿದ್ದೀವಿ. ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಮನುಷ್ಯರು ಬದುಕಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಒಂದಷ್ಟು ಜನರನ್ನು ಇಲ್ಲಿ ತಗೊಂಬಂದು ಹಾಕಿದೆ. ಅಷ್ಟಿಷ್ಟು ಜನ ಅಲ್ಲ, ಸುಮಾರು 450 ಕುಟುಂಬಗಳು, ಅದರಲ್ಲೂ ಅಂದರೆ ಸುಮಾರು 1800ರಿಂದ 2000 ಜನ ಇಲ್ಲಿ ವಾಸ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ನಿರ್ಧಾರ. ಈ ಸರ್ಕಾರದ ನಿರ್ಧಾರದ ಅನ್ವಯ ಅವರಿಗೆ ಕೊಟ್ಟಿರುವಂತಹ ಶೆಡ್ಡುಗಳನ್ನು ನೀವು ನೋಡಿದ್ರೆ, ಇಲ್ಲಿರುವಂತಹ ವಾತಾವರಣವನ್ನು ನೀವು ನೋಡಿದ್ರೆ, ನಾನು ನಿಂತಿದ್ದೀನಿ, ನನ್ನ ಕೂದಲನ್ನು ಹಾರ್ತಾ ಇರೋದು ನೋಡ್ತಿದ್ರೆ ಎಷ್ಟು ಗಾಳಿ ಬೀಸ್ತಾ ಇದೆ, ಎಷ್ಟು ಬಯಲು ಪ್ರದೇಶ ಇದೆ ಅಂತ. ಸುತ್ತಲೂ ಕೂಡ ಹೊಲಗಳ ಮಧ್ಯದಲ್ಲಿ ಒಂದಷ್ಟು ಭೂಮಿಯನ್ನು ಇವರು ಸರ್ಕಾರದ ವತಿಯಿಂದ ಮಂಜೂರು ಮಾಡಿ ಒಂದಷ್ಟು ಜನಕ್ಕೆ ಇರೋದಕ್ಕೆ ಕೊಟ್ಟಿದ್ದಾರೆ. ಸೊ ಈ ವಾತಾವರಣವನ್ನು ನೀವು ನೋಡಿದ್ರೆ ಇದು ಯಾವುದೋ ಒಂದು ಆಫ್ರಿಕಾದ ಯಾವುದೋ ಒಂದು ಹಳ್ಳಿ ಅಂತ ಅನಿಸ್ಬೋದು, ಅಥವಾ ಯಾವುದೋ ಯುದ್ಧ ಪೀಡಿತ ದೇಶದಿಂದ ಆಶ್ರಯ ಪಡ್ಕೊಂಡು ಪಕ್ಕದ ದೇಶಕ್ಕೆ ಹೋದಾಗ ಅಲ್ಲಿ ಹಾಕ್ಕೊಡ್ತಾರಲ್ಲ ಶೆಡ್ಡುಗಳು, ಅವ್ರು ಬದುಕೊಳ್ಳಿ, ಜೀವ ಉಳಿಸ್ಕೊಳ್ಳಿ, ಏನೋ ನಾವು ಅವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಶೆಡ್ಡುಗಳನ್ನು ಹಾಕ್ಕೊಟ್ಟಿದ್ದಾರೆ. ಒಂದು ತಾರ್ಪಲ್ ಕೂಡ ನೆಟ್ಟಿಗಿಲ್ದೇ ಇರೋಂತಹ ಶೆಡ್ಡುಗಳು. ಗಾಳಿ ಮಳೆ ಏನೂ ಬಂದರೂ ಕೂಡ ಇಲ್ಲೇ ಇವರು ಬದುಕಬೇಕಾದಂತಹ ಅವಶ್ಯಕತೆ ಇದೆ. ಸುಮಾರು 1.5 ತಿಂಗಳಿಂದ ಇದೇ ಜಾಗದಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಮತ್ತು ಎಲ್ಲಿಯವರೆಗೆ ಇದೇ ರೀತಿಯಲ್ಲಿ ಇರಬೇಕಾಗತ್ತೆ, ಈ ಪರಿಸ್ಥಿತಿ ಯಾವತ್ತೂ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ. ಇದು ಬೇರೆ ಯಾವುದೋ ಆಫ್ರಿಕಾದಲ್ಲೋ, ಅಫ್ಘಾನಿಸ್ತಾನಲ್ಲೋ, ಪಾಕಿಸ್ತಾನಲ್ಲೋ, ಬಾಂಗ್ಲಾದೇಶದಲ್ಲೋ ನಡೀತಾ ಇರುವಂಥದ್ದು ಅಲ್ಲ. ಇದು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿರುವಂತಹ ದಾವಣಗೆರೆಯ ಮಧ್ಯಭಾಗದಲ್ಲಿರುವಂತಹ ಒಂದು ಪರಿಸ್ಥಿತಿ. ಹೆಗ್ಗಡೆ ನಗರ, ದಾವಣಗೆರೆಯ ಹೆಗ್ಗಡೆ ನಗರದಲ್ಲಿದ್ದಂತಹ ಕುಟುಂಬಗಳನ್ನು, ಸಿಟಿ ಸೆಂಟ್ರಲ್ ಇದ್ದಂತಹ ಕುಟುಂಬಗಳನ್ನು ಸುಳ್ಳು ಹೇಳಿ ಬೇರೆ ಸರ್ವೆ ನಂಬರ್ಗಳನ್ನು ತೋರಿಸಿ, ಬೇರೆ ಜಾಗವನ್ನು ತೋರಿಸಿ ಸಹಿ ಮಾಡಿಸ್ಕೊಂಡು ಇಲ್ಲಿ ತಂದು ಹಾಕಿದ್ದಾರೆ ಅನ್ನುವಂತಹದ್ದು ಇಲ್ಲಿರುವಂಥವರ ಒಂದು ಆರೋಪ. ಈ ಆರೋಪಗಳೆಲ್ಲ ಕೇಳಿ ಬರ್ತಾ ಇರುವಂತಹದ್ದು ಬೇರೆ ಯಾರ್ದೋ ಕ್ಷೇತ್ರ ಅಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕ, ದೊಡ್ಡ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರುವಂತಹ ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ ಇದು. ಆ ಕ್ಷೇತ್ರದಲ್ಲಿ ಈ ರೀತಿ ಹೊಲಗಳ ಮಧ್ಯೆ ತಂದು ಸುಮಾರು 1.25 ಕಿಲೋಮೀಟರ್ ಉದ್ದಕ್ಕೆ ಒಂದು ಸ್ಟ್ರೆಚ್ಚಲ್ಲಿ ಒಂದು ಜಾಗವನ್ನು ಕೊಟ್ಟು ಅಲ್ಲಿ ಶೆಡ್ಡುಗಳನ್ನು ಹಾಕ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ಶೆಡ್ಡುಗಳನ್ನು ಹಾಕಿಕೊಟ್ಟಿಲ್ಲ, ಬಿಟ್ಟಿದ್ದಾರೆ. ತಾರ್ಪಲ್ ಮಾತ್ರ, ಈ ಕರಿ ತಾರ್ಪಲ್ ಏನಿದೆ, ಹೆಣದ ಮೇಲೆ ಬಟ್ಟೆ ಹಾಕದಂಗೆ ನಿಮ್ಮ ಸಾವಿಗೆ ಸಂಕೇತ ಅನ್ನೋ ರೀತಿಯಲ್ಲಿ ಇಲ್ಲೊಂದಷ್ಟು ಬ್ಲ್ಯಾಕ್ ತಾರ್ಪಲ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಇವರಿಗೆ ಮಾಡಿಕೊಟ್ಟಿರುವಂತಹ ಒಳಚರಂಡಿ ವ್ಯವಸ್ಥೆ. ಇದು ಒಳಚರಂಡಿ ವ್ಯವಸ್ಥೆ. ಈ ಜನಗಳು ಬದುಕೋದಕ್ಕೆ ಇಲ್ಲಿ ಸುಮಾರು 2000 ಜನ ಬದುಕಬೇಕಾದಂತಹ ಸ್ಥಳದಲ್ಲಿರುವಂತಹ ಒಳಚರಂಡಿ ವ್ಯವಸ್ಥೆ. ಇನ್ನು ಕುಡಿಯೋ ನೀರಿಗಂತೂ ಕೇಳಲೇಬೇಡಿ. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಲ್ಲ. ಕೇವಲ ಒಂದು ಟ್ರ್ಯಾಕ್ಟರ್ ಬಂದು ಆಗಾಗ ಒಂದಷ್ಟು ಜೀವ ಉಳಿಸ್ಕೋಬೇಕು. ಮತ್ತೆ ಜೀವ ಉಳಿಸ್ಕೊಳ್ಳೋದು ಯಾಕೆ ಉಳಿಸ್ಕೋಬೇಕು ಅಂದರೆ, ಅವರು ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕಬೇಕಲ್ಲ, ಅದಕ್ಕೆ ಜೀವ ಉಳಿಸ್ಕೊಳ್ಳೋದಕ್ಕೆ, ಸಾಯದೇ ಇರಲಿ ಅನ್ನೋದಕ್ಕೆ ಒಂದಷ್ಟು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಇದು ನಗರ ಪ್ರದೇಶದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಒಂದು ರಸ್ತೆ ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ಊರಿನ ಹೊರಗೆ, ಅಂದರೆ ಸಿಟಿಯಿಂದ ಹೊರಗಿರುವಂತಹ ಪ್ರದೇಶ. ಇಲ್ಲಿ ಯಾರಿಗಾದರೂ ಕಾಯಿಲೆ ಆದರೂ ಕೂಡ, ನಿನ್ನೆ ಕೂಡ ಯಾವುದೋ ಒಬ್ಬ ವ್ಯಕ್ತಿಗೆ ಇಲ್ಲಿ ಹಾವು ಕಚ್ಚಿದೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆಟೋಗಳು ಬರೋದಿಲ್ಲ, ಬಸ್ಸುಗಳ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಯಾಕಂದರೆ ಇದು ಕಾಡಿನ ಮಧ್ಯದಲ್ಲಿರುವಂತಹ ಪ್ರದೇಶ. ಇಲ್ಲಿ ಹಾವುಗಳು, ನರಿಗಳು ಎಲ್ಲವೂ ಕೂಡ ರಾತ್ರಿ ಹೊತ್ತಲ್ಲಿ ಓಡಾಡುವಂಥ ಪ್ರದೇಶ. ಅಂತಹ ಸಮಯದಲ್ಲಿ ಈ ರೀತಿಯಾದಂತಹ ಶೆಡ್ಡುಗಳಲ್ಲಿ, ಕೆಲವು ಶೆಡ್ಡುಗಳಿಗೆ ಮೇಲೆ ತಾರ್ಪಲ್ ಕೂಡ ಇಲ್ಲ, ಅಂತಹ ಶೆಡ್ಡುಗಳಲ್ಲಿ ಬದುಕಬೇಕು. ಚಳಿ, ಗಾಳಿ, ಮಳೆ ಏನೇ ಬಂದರೂ ಕೂಡ ಇಲ್ಲೇ ಇವರು ಇರಬೇಕಾಗುತ್ತೆ. ಒಳಚರಂಡಿಯನ್ನು ತೋರಿಸಿದ್ದೀನಿ. ಇನ್ನು ಇಲ್ಲಿ ವಿದ್ಯುತ್ ಅನ್ನುವಂತಹದಕ್ಕೆ ಯಾವುದೇ ಆಧಾರ ಇಲ್ಲ. ಒಂದಷ್ಟು ಕಂಬಗಳನ್ನು ಸಾಂಕೇತಿಕವಾಗಿ ನೆಟ್ಟಿದ್ದಾರೆ. ಆ ಕಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿಲ್ಲ. ವಿದ್ಯುತ್ ಸಂಪರ್ಕ ಅಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲ. ಅಲ್ಲೊಂದು ಡೀಸೆಲ್ ಓಡುವಂತಹ ಜನ್ರೇಟ್ರನ್ನು ಕೊಟ್ಟಿದ್ದಾರೆ. ಆ ಜನ್ರೇಟ್ರಿಗೆ ಒಂದಷ್ಟು ಡೀಸೆಲ್ ಸುರಿತಾರೆ. ಅದು ಮಧ್ಯರಾತ್ರಿಗೆ ಖಾಲಿ ಆಗುತ್ತೆ. ಮಧ್ಯರಾತ್ರಿಯ ನಂತರ ಇಲ್ಲಿ
ಕತ್ತಲು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಯಾಕೆಂದರೆ ಇದು ಸಂಪೂರ್ಣವಾಗಿ ಕಾಡಿನ ಮಧ್ಯದಲ್ಲಿರುವಂತಹ ಏರಿಯಾ. ಸೊ ಹೀಗೆ ಈ ಒಂದು ಇಡೀ ಒಂದು ಇದನ್ನು ನೋಡಿದಾಗ ಸುಮಾರು ಒಂದು 3/4 ಕಿಲೋಮೀಟರ್ವರೆಗೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಎಲ್ಲವೂ ಕೂಡ ಶೆಡ್ಡುಗಳೇನೆ. ಯಾರಿಗೂ ಕೂಡ ಇಲ್ಲಿವರೆಗೂ ಖಾತ್ರಿಯನ್ನು ಕೊಟ್ಟಿಲ್ಲ, ಇಷ್ಟು ಸಮಯಾವಕಾಶದಲ್ಲಿ ಇಷ್ಟು ಕಾಲಮಿತಿಯಲ್ಲಿ ನಿಮಗೊಂದು ಮನೆ ಮಾಡಿಕೊಡ್ತೀವಿ, ಸೂರು ಕೊಡ್ತೀವಿ, ಯಾವುದೇ ಒಂದು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿಲ್ಲ. ಹೇಳಿರುವಂತಹದ್ದು, ನೀವಿಲ್ಲಿರಿ, ನಾವು ಏನೋ ಒಂದು ಮಾಡುವ ಪ್ರಯತ್ನ ಮಾಡ್ತೀವಿ.